ಹಾಯ್ ಹಲೋ ನಮಸ್ಕಾರ ಆತ್ಮೇರೆ. ನಾನು ನಿಮ್ಮ ಇತಿಹಾಸ ಉಪನ್ಯಾಸಕರು ಮಹಾಂತೇಶ್ ಕಂಬಾರ್. ಆತ್ಮೇರೆ, ನಾನು ಮತ್ತೆ ನನ್ನ ಮಾತೃ ಸಂಸ್ಥೆಯೊಂದಿಗೆ ಇತಿಹಾಸ ವಿಷಯ ವಸ್ತುವನ್ನು ತೆಗೆದುಕೊಂಡು ಬರ್ತಾ ಇದ್ದೀನಿ. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾಗುವಂತಹ ಹೈಯೆಸ್ಟ್ ಕ್ವಶನ್ ಆಫ್ ಬರುವಂತಹ ಒಂದೇ ಸ್ಲಾಟ್ ಅದು ಇತಿಹಾಸ. ಸೊ ಇದು ನನ್ನ ಮಾತೃ ಸಂಸ್ಥೆ ಸಂಕಲ್ಪ. ಸೊ ಈ ಮುಂಚೆ 2018 ಹಿಡ್ಕೊಂಡು ನನ್ನ ಪ್ರತಿ ಹೆಜ್ಜೆಯಲ್ಲಿಯೂ ಬೆಳವಣಿಗೆಯನ್ನು ತೆಗೆದುಕೊಂಡು ಬಂದಂತಹ ನನ್ನ ಹೆಮ್ಮೆಯ ಸಂಸ್ಥೆ ಸಂಕಲ್ಪ ಅಕಾಡೆಮಿ ಧಾರವಾಡ. ಬಹಳ ಖುಷಿ ಆಗ್ತಾ ಇದೆ. ಸೊ ಏನೇ ಇರಲಿ, ಈಗಾಗಲೇ ಸಾಕಷ್ಟು ಹುದ್ದೆಗಳಿಗೆ ಗೌರ್ಮೆಂಟ್ ಏನ್ ಮಾಡ್ಯದ ಅಂದ್ರೆ ಕಾಲ್ಫರ್ಮ್ ಮಾಡ್ಯದ. ಲೆಕ್ಕನ ಇಲ್ಲದ ಯಾವ್ದಾವ್ದು ಕರೆಯಕತ್ತಾರೋ ಏನೇನ್ ಮಾಡಕತ್ತಾರೋ ಅಪ್ಲಿಕೇಶನ್ ಹಾಕೋರ ಒಂದ್ 10,000 ಇಟ್ಕೊಂಡ್ ಕುಂದ್ರಬೇಕು. ಈಗ ಪಾಪ ಅವ್ನು ಬಡವಿದ್ದ ಅಂದ್ರೆ ಯಾರ ಕಡೆಗಾರ ಹೋಗಿ ಸಾಲ ಮಾಡಿರ್ ತಗೊಂಬಂದ್ ಕುಂದ್ರಬೇಕ. ಹಂಗತಿ ಕಾಲ್ಫರ್ಮ್ ನಡೆದದ ರಾಜ್ಯದೊಳಗ. ಸೊ ಹಂಗೆ ಮತ್ತ ಓದ್ಸೋರು, ಕ್ಲಾಸ್ ಕೇಳಿ ನೋಟ್ಸ್ ಮಾಡೋರು, ಕ್ಲಾಸ್ ಕೇಳಿಗೆ ಎಕ್ಸಾಮಿಗೆ ಹೋಗೋರು, ಸೊ ಎಲ್ಲ ಇದ್ದೇ ಇರ್ತಾರ. ಪ್ರತಿ ವರ್ಷ ಅನ್ನೋದ್ಕಿಂತ ಪ್ರತಿ ವಾರನೂ ಏನಾಗತ್ತಂದ್ರೆ ನಮ್ಮ ಸಂಕಲ್ಪ ಅಕಾಡೆಮಿಯಲ್ಲಿ ಮಾಡೆಲ್ ಟೆಸ್ಟ್ ನಡೀತಾವ. ಆ ಮಾಡೆಲ್ ಟೆಸ್ಟ್ನ್ಯಾಗ ಲೆಕ್ಕಿಲ್ಲ ಬಿಡೋದು. 2013-14ರಿಂದಲೇ ಹೈಯೆಸ್ಟ್ ಆಫ್ ಕ್ವಶನ್ಸ್ ಒಂದು ಸರ್ಕಾರ ತೆಗಿತಕ್ಕಂಥ ಪ್ರಶ್ನೆ ಪತ್ರಿಕೆಯಲ್ಲಿ ನಮ್ಮ ಸಂಸ್ಥೆದ್ದು ಇರ್ತಾವ. ಸೊ ಇಲ್ಲೂ ಹಂಗೆ ಆಗ್ಬೋದು ಇನ್ ಮುಂದೆ ಅಂತ ಅನ್ಕೊಂಡು, ಸೊ ಲಾಸ್ಟ್ ಟೈಮ್ ಏನೀಗ ಒಂದು ಪೊಲೀಸ್ ಎಕ್ಸಾಮ್ ಆಯ್ತಲ್ಲ, HK ಆಗಿರ್ಲಿ ನಾನ್ HK ಆಗಿರ್ಲಿ, ಇತಿಹಾಸದ 20 ಪ್ರಶ್ನೆಗಳಲ್ಲಿ ನೇರವಾಗಿ ನೋಟ್ಸ್ನಾಗಿಂತ 17 ಪ್ರಶ್ನೆಗಳು ಬಂದವ. ಯಾರು ಕ್ಲಾಸಿಗೆ ಕುಂತಿರ್ತಾರಲ್ಲ, ನಂದು ಆಫ್ಲೈನ್ ಕ್ಲಾಸಿಗೆ ಕುಂತಿರ್ತಾರಲ್ಲೋ ಅಲ್ಲಿ ನಾನು ಅಪ್ಲೈಡ್ ಬೇಸ್ ಮಾತಾಡಿರ್ತೀನಿ. ಒಂದು ಎಕ್ಸಾಂಪಲ್ ಹೇಳಬಲ್ಲೆ. ಅದು ಪಂಜಾಬ್ನ ರಾಜ, ಸಿಖ್ ರಾಜ್ಯದ ಸಂಸ್ಥಾಪಕ ರಾಜ ರಣಜಿತ್ ಸಿಂಗನ್ ಬಗ್ಗೆ ಒಂದು ಕ್ವಶನ್ ಅನ್ನು ನಾನು ಯಾವಾಗಲೂ ಡಿಸ್ಕಸ್ ಮಾಡ್ತಾ ಇರ್ತೀನಿ. ಎಂಟೈರ್ ನಮ್ಮ ಭಾರತೀಯ ಅರಸರುಗಳಲ್ಲಿಯೇ ಬ್ರಿಟಿಷರಿಗೆ ಅತ್ಯಂತ ಕೃತಜ್ಞತೆಯಿಂದ ಬದುಕಿದವ ಯಾರು ಅಂದ್ರೆ ಅದು ರಾಜ ರಣಜಿತ್ ಸಿಂಗ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಅದೇ ಅಪ್ಲೈಡ್ ಬೇಸ್ ಕ್ವಶನ್ ಮೇಲೆ ಆಲ್ರೆಡಿ ಈಗಾಗಲೇ ಒಂದು ಪ್ರಶ್ನೆ ಬಂದಾಗ್ಯದ. ಅಂದ್ರೆ ವಿಷಯವನ್ನ ನಾ ಹೇಳ್ತಾ ಕೆಲವಷ್ಟು ವಿಷಯಗಳನ್ನ ನಾನು ನನ್ನ ಅನುಭವದ ಮೂಲಕ ಆಗಿರ್ಲಿ ಅಥವಾ ಇತಿಹಾಸ ತಜ್ಞರ ಅನುಭವದ ಮೂಲಕ ಆಗಿರ್ಲಿ ನಾನು ಅರ್ಥೈಸ್ಕೊಂಡು ಅದನ್ನ ಚರ್ಚೆ ಮಾಡ್ತಾ ಇರ್ತೀನಿ. ಅದು ಮೊನ್ನೆ ಎಕ್ಸಾಮಿಗೆ ಬಂದಿದ್ದು ಬಹಳ ಖುಷಿ ಆಯಿತು. ಮತ್ತೊಂದು ಒಂದಿಷ್ಟು ಮಹಾಜನಪದಗಳು, 16 ಮಹಾಜನಪದಗಳು ಬಂದು ಹೋಗ್ತಾವ ಇತಿಹಾಸದಲ್ಲಿ. ಆ 16 ಮಹಾಜನಪದಗಳಲ್ಲಿ ಮಗಧ ಒಂದು ಉಳಿತದ. ಮಗಧವನ್ನ ಆಗಿರ್ತಕ್ಕಂಥ ಹರಿಯಂಕ ಆಗಿರ್ಬೋದು, ಶಿಶುನಾಗ, ನವನಂದ್ರ ಅಂತ ಕರಿತೀವಲ್ಲ ಅವರು, ಪಿಪ್ಪಲಿವಣದ ಮೌರ್ಯರ ಅಂತ ಅಲ್ಲಿ 4 ಅಧ್ಯಯನ ಮಾಡ್ತೀವಿ. ಬಟ್ ತಿಳ್ಕೊಳ್ರಿ, ಅದೇ 16 ಮಹಾಜನಪದಗಳು ಮುಂದೆ ಏನಾಗತ್ತಂದ್ರ 10 ಗಣರಾಜ್ಯಗಳಾಗ್ತವ. ಯಾರು ಬರ್ಸಂಗಿಲ್ಲ ನೋಟ್ಸ್ ಒಳಗ ಅದನ್ನ, ಅದ ಬುಕ್ಸ್ನಾಗ ಅದ, ಬೇರೆ ಬೇರೆ ಆತರ ಬುಕ್ಸ್ನಾಗ ಅದ. ಕ್ಲಾಸ್ ಒಳಗೆ ಯಾರು ಹೇಳಲ್ಲ ಅದನ್ನ. ನಾನು ಭಾಳ ಅಬ್ಸರ್ವ್ ಮಾಡಿ, ನೋಟ್ಸ್ನು ಕೂಡ ಅಬ್ಸರ್ವ್ ಮಾಡಿ, ಯಾರು ಬರ್ಸೇ ಇಲ್ಲ ಅದನ್ನ. ನಾನು ನನ್ನ ನೋಟ್ಸ್ನಾಗ ಹಾಕಿರ್ತೀನಿ. ಅಂದ್ರೆ ನಾನು ಎಲ್ಲ ಉದ್ದೇಶ ಇಟ್ಕೊಂಡು ನೋಟ್ಸ್ ಮಾಡ್ಕೊಂಡಿರೋದು. ಪ್ರತಿ ವರ್ಷ ಅದನ್ನ ನಾನು ಹಂಗ ಹೆಚ್ಚಾಕೊಂತ ಹೋಗ್ತೈತೆ. ನಾನು ಬುಕ್ ಮಾಡ್ಬೇಕನ್ನೋ ಹುಚ್ಚಿನವೇನಲ್ಲ. ಎಲ್ಲ ವಿದ್ಯಾರ್ಥಿಗಳಂತೆ ನಾನು ವಿದ್ಯಾರ್ಥಿಯಾಗಿ ಅಧ್ಯಯನ ಕೈಗೊಳ್ತೀನಿ. ಸೊ ಹಿಂಗಾಗಿ 10 ಗಣರಾಜ್ಯಗಳಾಗ್ತವ. 10 ಗಣರಾಜ್ಯಗಳಲ್ಲಿ ಒಂದು ಲಿಸ್ಟ್ ಮಾಡಿದ್ದೆ ನಾನು. ಲಿಸ್ಟ್ ಮಾಡಿ ಸ್ಟೂಡೆಂಟಿಗೆ ಬರೆಸ್ತೀನಿ, ನಾನು ಸ್ಪರ್ಧಾರ್ಥಿಗಳಿಗೆ ಬರೆಸ್ತೀನಿ. ಅದನ್ನು ಫೋಟೋ ಹೊಡೆದಾಕಿದ್ದ. ಸರ ಇದು ನೀವು ಹಾಕಿದ್ರಿ ಸಾಲ ಹಿಡ್ದ 4ಕ್ಕೆ 4 ಇಲ್ಲದ ನೋಡ್ರಿ ಅಂತ ತಿಳ್ಕೊಂಡು ಭಾಳ ಖುಷಿ ಆಯಿತು. ಸೊ ಏನೇ ಇರಲಿ, 100% ನಿಮ್ಗೆ ಜಸ್ಟಿಸ್ ಸಿಗುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ. ಯಾವುದೇ ಪರೀಕ್ಷೆಗೆ ಹೋಗ್ರಿ, KS ಇರೋದಕ್ಕೆ ಈ GPT, HSTR, PSTR ಬರೆಯಕ್ಕೆ ನಿಂತಿರಲ್ಲ ಅವರಾಗಿರ್ಲಿ, ವಿಲೇಜ್ ಅಕೌಂಟಿಗೆ, ಒಟ್ಟು ಇತಿಹಾಸಕ್ಕೆ ಸಂಬಂಧಪಟ್ಟಂಗ ಒಂದು 3 ಸ್ಟೇಜಸ್ ಒಳಗೆ ಹೇಳಬಲ್ಲೆ ನಾನು. ಹೆಂಗ ಅಂದ್ರೆ ಸಾಮಾನ್ಯವಾಗಿ ಕೇಳುವಂಥ ಪ್ರಶ್ನೆಗಳು, ಇಲ್ಲ ಇದು ನಿರ್ದಿಷ್ಟವಾಗಿ ಕೇಳುವಂಥ ಪ್ರಶ್ನೆಗಳು, ಇಲ್ಲ ಇದನ್ನ ಅಪ್ಲೈಡ್ ಬೇಸ್ ಮೇಲೆ ಕೇಳುವಂಥ ಪ್ರಶ್ನೆಗಳು ತಿಳ್ಕೊಂಡು ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಜಾಸ್ತಿ ವಿಷಯವನ್ನೇ ಹೇಳ್ತೀನಿ ನಾನು, ಮತ್ತೇನು ಹೇಳಂಗಿಲ್ಲ. ಸುಮ್ಮನೆ ಇವತ್ತು ಫಸ್ಟ್ ಅಲ್ಲ, ಹಳಿಮುಖ ಹೊಸ ಧ್ವನಿ. ಓಕೆ, ಎಸ್. ನಾನೇನು ಮಾಡ್ತೀನಿ ಅಂದ್ರೆ ಇವಾಗ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡೇನಿ ನಾನು ಇವತ್ತ. ಭಾಳ ಖುಷಿ ಆಗತ್ತ. ಏನಂತಂದ್ರೆ ಏನ್ಷಿಯಂಟ್ ಹಿಸ್ಟ್ರಿ ಮೇಲೆ ಜಸ್ಟ್ ಒಂದಿಷ್ಟು ಹಂಗೆ ಫೋಕಸ್ ಮಾಡೋಣ. ಏನದಲ್ಲಿ ಒಳಗೆ ಸಬ್ಜೆಕ್ಟ್ ಒಳಗೆ ಅಂತೇಳಿ. ಏನಿಲ್ಲ, ಕೇಳಿರ್ತೀರಿ ನೀವು ಆಲ್ರೆಡಿ, ಸಾಕಷ್ಟು ಕ್ಲಾಸಿಗೆ ಕುಂತಿರ್ತೀರಿ, ಜಗ್ಗಿ ಎಕ್ಸಾಮ್ ಬರ್ದಿರ್ತೀರಿ. ಅಲ್ಲ, ಬರಿಲಾರ್ದವ್ರು ಆತು, ಬರ್ದವ್ರು ಆತು. ಎಷ್ಟು ಪ್ರಯತ್ನ ಮಾಡ್ಬೇಕು ಅದೆಲ್ಲ ಪ್ರಯತ್ನ ನೀವು ಮಾಡ್ತಿರ್ತೀರಿ. ಅದ್ರಾಗ ಇದು ಒಂದಷ್ಟ ಮತ್ತು ಒಂದನೇದ್ದಾಗಿರ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಒಟ್ಟು 4 ಭಾಗಗಳಲ್ಲಿ ನಾವು ಅಧ್ಯಯನ ಮಾಡ್ತೀವಿ. ಪ್ರಾಚೀನ ಭಾರತದ ಇತಿಹಾಸ ಅಂತ ಅಧ್ಯಯನ ಮಾಡ್ತೀವಿ, ಮಧ್ಯ ಭಾರತದ ಇತಿಹಾಸ ಅಂತ ಅಧ್ಯಯನ ಮಾಡ್ತೀವಿ, ಆಧುನಿಕ ಭಾರತದ ಇತಿಹಾಸ ಅಂತ ಅಧ್ಯಯನ ಮಾಡ್ತೀವಿ, ಮತ್ತೆ ಕರ್ನಾಟಕದ ಇತಿಹಾಸವನ್ನ ಕುರಿತಾಗಿ ಅಧ್ಯಯನವನ್ನು ಕೈಗೊಳ್ತೀವಿ. ಸೊ ಎಲ್ಲೆಲ್ಲಿ ನಮ್ಗೆ ಆರ್ಟ್ ಆ್ಯಂಡ್ ಕಲ್ಚರ್ ಸಿಗ್ತತ್ತಲ್ಲ,
ಇದು ನಾವು ಮಧ್ಯ ಭಾರತದ ಇತಿಹಾಸದಾಗೂ ಸಿಗ್ತದೆ ಕಲೆ ಮತ್ತು ವಾಸ್ತು. ಆಧುನಿಕ ಭಾರತದಲ್ಲಿ ಸಿಗುತ್ತಾ ಇಲ್ಲ, ಆಧುನಿಕ ಭಾರತದೊಳಗ. ಆಧುನಿಕ ಭಾರತದೊಳಗ ಇದ್ದದ್ದೆಲ್ಲ ಹರಿದು 12 ಮಾಡಿ ಹೋಗ್ಯಾರ ಅವರು ಬ್ರಿಟಿಷರು. ಇನ್ನೇನು ಸಿಗತೈತಿ? ಇಲ್ಲಿ ಒಂದು ಬಿಡ್ರಿ, ಆನ್ಷಿಯಂಟ್ ಹಿಸ್ಟ್ರಿ ಒಳಗೂ ನಮಗೆ ಸಿಗ್ತಾವ. ಅದೇನ್ ಸಿಂಧು ನಾಗರಿಕತೆ ಅಂತ ಕರಿತೀವಲ್ಲ ಅವೆಲ್ಲ, ಮತ್ತು ಕಲೆ ಮತ್ತು ವಾಸ್ತುನ ಈಜುಕೊಳ ಸಿಗೋದೇನು ಸಾಮಾನ್ಯ ಏನು? ಎಲ್ಲ ಆಕಾರದ ಇಟ್ಟಿಗೆಗಳು, ಎಚ್ ಮಾದರಿಯ ಸಮಾಧಿಗಳು ಅವ್ರಿಗೆ ಗೊತ್ತಿದ್ದಂಥ ಒಂದು ಕಲೆ ಅದು. ಹಾಗೆ ಹೈಯೆಸ್ಟ್ ನಾವು ಕಲೆ ಮತ್ತು ವಾಸ್ತು ಅಂತ ಎಲ್ಲಿ ಅಧ್ಯಯನ ಮಾಡ್ತೀವಿ? ಕರ್ನಾಟಕದಾಗ ಕಲೆ ಮತ್ತು ವಾಸ್ತು ಅಂತ ಇಲ್ಲಿ ಅಧ್ಯಯನ ಮಾಡ್ತೇವೆ. ಇಲ್ಲೆಲ್ಲ ಕ್ವಶನ್ಗಳಾಗ್ತಾವ. ಸರಿಯಾ? ಸೊ ಇಲ್ಲಿ ಫಸ್ಟ್ ಪಾರ್ಟ್ ಒಳಗ ಆನ್ಷಿಯಂಟ್ ಹಿಸ್ಟ್ರಿ ಒಳಗ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ, ಫಸ್ಟಿಗೆ ಏನ್ ಮಾಡ್ತೀವಿ ನಾವು, ಸೋರ್ಸಸ್ಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ. ಗೊತ್ತ ತಮಗೆಲ್ಲ, ಮೂಲಾಧಾರಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ ನಾವು. ಹೌದಾ? ಈ ಮೂಲಾಧಾರಗಳಂತ ಬಂದಾಗ ಇಲ್ಲಿ ಏನಿದು ಸಾಹಿತ್ಯಿಕ ಮೂಲಾಧಾರಗಳು ಮತ್ತು ಪುರಾತತ್ವ, ಪ್ರಾಚ್ಯ ಅಂತ ಪುರಾತತ್ವ ಮೂಲಾಧಾರ ಅಂತಾನು ಕರಿತೀವಿ, ಪ್ರಾಚ್ಯ ಮೂಲಾಧಾರ ಅಂತಾನು ಕರಿತೀವಿ, ಪ್ರಾಕ್ತನ ಮೂಲಾಧಾರ ಅಂತಾನು ಕರಿತೀವಿ ಅಲ್ಲಿ ನಾವು. ಅಲ್ಲಿ ಸಾಹಿತ್ಯ ಅಂತ ಬಂದಾಗ ಆ ಸಾಹಿತ್ಯದೊಳಗೆ 2 ಭಾಗ ಮಾಡ್ತೀವಿ ನಾವು. ಮತ್ತ ಅದ್ರಾಗ ಏನಂದ್ರ ಸರ್ ಲಿಖಿತ ಅಂತ ಮಾಡ್ತೀವಿ, ಆಮೇಲೆ ಮೌಖಿಕ ಅಂತ ಮಾಡ್ತೀವಿ ಅಂತ. ಇಲ್ಲಿ ಇದನ್ನ ನಾವು ತಿಳ್ಕೊಳ್ಳೋ ಉದ್ದೇಶ ಇಷ್ಟೇ ನೋಡ್ರಿ. ಲಿಖಿತದೊಳಗ ಇಲ್ಲಿ ದೇಶೀಯ ಸಾಹಿತ್ಯ ಅಂತ ಮಾಡ್ತಾರ, ಇನ್ನೊಂದು ವಿದೇಶಿ ಸಾಹಿತ್ಯ ಅಂತ ಮಾಡ್ತಾರ. ವಿದೇಶಿ ಸಾಹಿತ್ಯ ಯಾರು ಈಗಾಗಲೇ ನೀವು ಕೋಚಿಂಗ್ ಮುಗಿಸಿರಿ, ಇಲ್ಲ ಅಂದ್ರೆ 4-5 ವರ್ಷ ಕುಂತೋದಿರಲ್ಲ, ನೀವೊಂದು ಇಲ್ಲಿ ಮೈಂಡ್ ಮ್ಯಾಪ್ ಮಾಡ್ಕೋಬೇಕು. ಮಸ್ತ್ ಮೈಂಡ್ ಮ್ಯಾಪ್ ಮಾಡ್ಕೋಬೇಕು. ಇಲ್ಲಿ ದೇಶೀಯ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಪೇಜ್ 2 ಪೇಜ್ ರೆಡಿ ಮಾಡಿ ಬಿಡ್ಬೇಕು ನೀವೆಲ್ಲ. ಹೊಸದಾಗಿದ್ರಿ ಅಂದ್ರೆ ಏನ್ ಪ್ರಾಬ್ಲಮ್ ಇಲ್ಲ, ಹಂಗ ಚಾಪ್ಟರ್ ವೈಸ್ ಹೋಗ್ಬಿಡ್ತೀವಿ, ತಗೊಂಡ್ ಹೋಗ್ತತಿ. ದೇಶೀಯ ಸಾಹಿತ್ಯ ಅಂತ ಬಂದಾಗ ಎಲ್ಲರನ್ನ ತಗೊಂಡ್ ಬಂದ್ಬಿಡ್ರೆ, ಫಸ್ಟ್ ನಾವೇನ್ ಮಾಡೋಣ ನಮ್ಮ ಭಾರತ ದೇಶದ ಇತಿಹಾಸದ ಪಿತಾಮಹ ಕಾಶ್ಮೀರದ ಕಲ್ಲನ ರಾಜ ತರಂಗಿಣಿ ಬರಿತಾನ. ಯಾವ ತರಂಗಿಣಿ ರೀ? ರಾಜ ತರಂಗಿಣಿ ಅಂತ ಬರಿತಾನ. ಹೌದ್ರಿ? ಸೊ ಇಲ್ಲಿಂದ ಶುರು ಮಾಡ್ರಿ, ಏನ್ ಪ್ರಾಬ್ಲಮ್ ಇಲ್ಲ. ನಮ್ಮವ್ರೇ ಆಗಿರ್ತಕ್ಕಂತಹ ಕಲ್ಲನ ಬರೋಂಥ ಕೃತಿಗಳು ಅಂದ್ರ ನಮ್ಮವ್ರು ಇಲ್ಲೇ ಕುಂತ ಇಲ್ಲೇ ಬರೀತಾರಲ್ಲ, ಅದು ದೇಶೀಯ ಸಾಹಿತ್ಯ ಆಗತ್ತೆ. ವಿದೇಶಿ ಸಾಹಿತ್ಯಕ್ಕೆ ಹೂ ಅನ್ಸ್ದಂಗ ಸಿ ಯು ಬಾಯ್ ಬಾಯ್ ಅನ್ನಲ್ಲ, ಸಿ ಯು ಕೆ ಹೊರಗಿನವರು ಏನ್ ನಮ್ಮ ಬಗ್ಗೆ ಬರ್ದಾರ ಅದೆಲ್ಲವೂ ವಿದೇಶಿನ. ಓಕೆ, ಹಿಂಗ್ ಒಂದಿಷ್ಟು ಮೈಂಡ್ ಮ್ಯಾಪ್ ಮಾಡ್ಕೊಳ್ರಿ. ಸುಮ್ಮನೆ ಕನ್ನಡದ ಅಷ್ಟೇ ಎಕ್ಸಾಂಪಲ್ ಕೊಟ್ಟಿನಿ ನಾನು, ಸಬ್ಜೆಕ್ಟ್ ಒಳಗಡೆ ಭಾಳದ. ಇದು ಮೌಖಿಕ ಅಂತೂ ಜನಪದ ಗೀತೆಗಳಾಗಿರ್ಬೋದು, ಹಂತಿ ಪದ ಆಗಿರ್ಬೋದು, ಲಾವಣಿ ಪದ ಆಗಿರ್ಬೋದು, ಅವೆಲ್ಲ ಇಲ್ಲಿ ಡಿಸ್ಕಷನ್ ಆಗ್ತವ. ಜನಪದ ಗೀತೆಗೆ ಒಂದ್ ಬಿಗ್ಗೆಸ್ಟ್ ಎಕ್ಸಾಂಪಲ್ ಅದ, ವಿಜಯನಗರ ಸಾಮ್ರಾಜ್ಯದ ಪತನದ ಒಂದು ಗೀತೆನೇ ಅದ ಜನಪದ ಸಾಹಿತ್ಯದೊಳಗ. ಆನೆ ಬಂತೊಂದು ಆನೆ, ಯಾವ ಊರಾನೆ, ಬಿಜಾಪುರದ ಆನೆ, ಇಲ್ಲಿಗೆ ಯಾಕೆ ಬಂತು, ಹಾದಿ ತಪ್ಪಿ ಬಂತು, ಹಾದಿಗೊಂದು ದುಡ್ಡ, ಬೀದಿಗೊಂದು ದುಡ್ಡ, ಅದ ದುಡ್ಡ ತಗೊಂಡ, ಸೇರ್ ಕೊಬ್ರಿ ತಂದ, ಲಟ ಲಟ ಮುರಿದ, ಹುಡ್ರ ಕೈಯಾಗ ಕೊಟ್ಟೆ ಅಂತ ನಮ್ ಕಡೆ. ಇದು ನಮ್ದೇ, ಇದು ನಮ್ ಭಾಗದಾಗ. ಅಂದ್ರ ತುಗಲಕ ನಾಡ್ ಅಂತ ಕರೀತಾರೆ ಇದನ್ನ. ಈ ತುಗಲಕ ನಾಡ್ ಅಂತ ತಿಳ್ಕೊಂಡು ಎಲ್ಲೂ ಸಾಹಿತ್ಯಿಕ ಪುಸ್ತಕದಾಗ ಬಂದಿಲ್ಲ, ಇದು ಜನಪದ ಸಾಹಿತ್ಯದೊಳಗ ಅದ. ತುಗಲಕ ನಾಡ್ ಅಂತಾನ ಕರೀತಾರ. ಅಪ್ ಟು ಡೆಲ್ಲಿ ಅಂತ ಹಿಡ್ಕೊಂಡು ಈ ಕಡೆ ಬಳ್ಳಾರಿವರೆಗೂ ಇತ್ತು, ಬಳ್ಳಾರಿ ಅಂತ ಹಿಡ್ಕೊಂಡು ಧಾರವಾಡದವರೆಗೂ ಇತ್ತು, ಧಾರವಾಡದಿಂದ ಹಿಡ್ಕೊಂಡು ಬೈಲಹೊಂಗಲ, ಬೈಲಹೊಂಗಲದಿಂದ ಹಿಡ್ಕೊಂಡು ನಮ್ಮ ಈ ಆದಿಲ್ ಶಾಹಿಗಳ ಆಡಳಿತಕ್ಕೆ ಒಳಪಟ್ಟಿರ್ತಕ್ಕಂತಹ ಇಲ್ಕಲ್ ಆಗಿರ್ಬೋದು, ಅಲ್ಲಿ ಶಿವನಗುತ್ತಿ, ಯಾವ ಒಂದಿಷ್ಟು ಹಳ್ಳಿ ಬರ್ತಾವ, ಅಲ್ಲೆಲ್ಲ ಇದು ತುಗಲಕ ನಾಡ್ ಅಂತ ಕರೀತಾರ. ಒಂದು ಎಂಟೈರ್ ಒಂದು ವ್ಯಾಪ್ತಿ ಮಾಡಿಬಿಟ್ಟಿವತ್ತಪ್ಪ ಅಂತಂದ್ರ ಇವೆಲ್ಲ ಜನಪದ ಸಾಹಿತ್ಯದೊಳಗೆ ಸಿಗ್ತಾವ ನಮಗ. ಲಾವಣಿ ಪದ, ಹಂತಿ ಪದ, ಸುಮ್ ಹಂಗೆ ಇವತ್ತು ನೋಡ್ಕೊಳ್ರಿ ಅಷ್ಟ, ಟ್ರೈಲರ್ ಇದೆ ಅಷ್ಟ, ಸಬ್ಜೆಕ್ಟಿಗೆ ಹೋಗಲ್ಲ ನಾನು. ಇನ್ನ ಬಿಡ್ರಿ, ಈ ಕಡೆಗೆ ಬರ್ರಿ. ಎಲ್ಲಿದ ಮೂಲಾಧಾರ? ಇಲ್ಲಿದೀವಲ್ಲ, ಈ ಮೂಲಾಧಾರದೊಳಗೆ ಹೇಳಿದ್ನಲ್ಲ ನಾ, ಪುರಾತತ್ವ ಮೂಲಾಧಾರಗಳಂತೇಳಿ ಬಹಳ ಇಂಪಾರ್ಟೆಂಟ್ ರೀ. ಇದ್ರಾಗ ನಾವು ಪ್ರಾರಂಭದೊಳಗನ ಏನ್ ಮಾಡ್ಬೋದು ಅಂದ್ರೆ 1, 2, 3, 4, 5 ಮಾರ್ಕ್ಸಿಂದ ತಗೊಂಡ್ ಬಿಡ್ಬೋದು. ಇಲ್ಲಿ ಉತ್ಖನನ ಅಂತ ಮಾಡ್ತೀವಿ ನಾವು, ಹೌದಿಲ್ರಿ? ಉತ್ಖನನಗಳು ಅಂತ ಅಧ್ಯಯನ ಮಾಡ್ತೀವಿ. ಇದಕ್ಕೊಬ್ರ ಹೆಸರು ಫಿಕ್ಸ್ ಮಾಡ್ಕೊಂಡ್ಬಿಡ್ರಿ ನೀವು, ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಅಂತೇಳಿ. ಅಲೆಕ್ಸಾಂಡ್ರ ಕನ್ನಿಂಗ್ಹ್ಯಾಮ್ ನೆನ್ಪಿಟ್ಕೊಂಡ್ಬಿಡ್ರಿ, ಬಗೆರಿತಿ ಒಂದ್ ಮಾರ್ಕ್ಸ್ ಬಂತ ನಿಮಗೆ. ಯಾಕಂದ್ರ ಈ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಡಿಪಾರ್ಟ್ಮೆಂಟ್ ತಗದ್ ಪುಣ್ಯಾತ್ಮ ಒಂದ್ ರೆವಲ್ಯೂಷನ್ ಮಾಡಿಕೊಟ್ಟವ ನಮಗೆಲ್ಲ. ಗೊತ್ತಾಕಿದ್ದಿಲ್ಲ ನಮಗದು. ನಾವು ರಾಷ್ಟ್ರೀಯ ಜಾಗೃತಿಯಲ್ಲಿ ನೋಡು, ಭಾರತೀಯರು ರಾಷ್ಟ್ರೀಯ ಜಾಗೃತಿಗೆ ತೊಡಗಿ ಅದನ್ನ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಅಂತ ಕರಿತೀವಲ್ಲ, ಪ್ರಾಮಿಸ್ ಆಗಿ ಹೇಳಬೇಕು ಅಂತಂದ್ರೆ ಇವ್ರು ಮಾಡಿರೋ ಉತ್ಖನನಗಳು ಅವ್ರನ್ನ ಭಾರತದಿಂದ ಹೊರಗೆ ಹಾಕಿದ್ದು. ಅವ್ರು ಉತ್ಖನನ ಮಾಡಿ ಕೊಟ್ಟಿಲ್ಲ ಅಂದ್ರೆ ನಾವು ಸಿಂಧು ನದಿ ಬಯಲು ಸಿಗ್ತಿದ್ದಿಲ್ಲ, ಸಿಂಧು ನಾಗರಿಕತೆ ಬಗ್ಗೆ ಅರ್ಥ ಆಗ್ತಿರ್ಲಿಲ್ಲ, ನಾವೆಷ್ಟು ಶ್ರೀಮಂತಿಕೆಯಿಂದ ಕುಡಿತ ನಮ್ಮ ನಗರ ಜೀವನ ಅಂತ ಗೊತ್ತಾಗ್ತಿರ್ಲಿಲ್ಲ. ಗೊತ್ತಾತು, ಭಾರತೀಯರಿಗೆ ಅರ್ಥ ಆತು, ನಾವು ಬ್ರಿಟಿಷರಿಗಿಂತ ಮುಂಚೆ 3000 ವರ್ಷ ಹಿಂದುಟ್ಟಿವಿ ಅಂತ ರೆವಲ್ಯೂಷನ್ ಸ್ಟಾರ್ಟ್ ಮಾಡ್ತೀವಿ. ಹಿಂಗ ವಿಷಯಗಳನ್ನ ಅಪ್ಲೈಡ್ ಮಾಡ್ಕೋಬೇಕು ನೋಡ್ರಿ, ಕರಗತ ಮಾಡ್ಕೋಬೇಕು. ಹಂಗ ಉದ್ದಂಕ ಓದಿ ಕಲ್ಲನ ರಾಜ ತರಂಗಿನ ಡಿಶಿಬ್ಬತ್ತಿಂಗ್ ತಲೆ ಕೊಡ್ಕೊಂಡ್ರೆ ಹೋಗಂಗಿಲ್ಲ ಅದ. ಏನೋ ಒಂದಿಷ್ಟು ಅದ್ರ ಮ್ಯಾಗ ಹೋಗ್ಬೇಕ. ಮತ್ತಿಲ್ಲಿ ಶಾಸನಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ ನಾವು. ಶಾಸನಗಳು, ಯಾರು ಶಾಸನಗಳು? ಪಿತಾಮಹ ಸಾಮ್ರಾಟ್ ಅಶೋಕ್ ಚಕ್ರವರ್ತಿ ಅವರು. ಅಶೋಕ್ ಅನ್ಬೇಡ್ರಿ ಅಷ್ಟ, ನಮ್ಮ ಕ್ಲಾಸ್ಮೇಟ್ ಅಲ್ಲವರು, ಅದಕ್ಕೆ ಅಶೋಕ್ ಚಕ್ರವರ್ತಿ ಅಥವಾ ಅಶೋಕ್ ಮಹಾಶಯ ಅಂತ ಬರ್ಕೊಡ್ರಿ. ಓಕೆ,
ಸರ್ ಮತ್ತೆ ಇಲ್ಲೇ ಶಾಸನಗಳಂತ ಬಂದಾಗ ಭಾರತೀಯ ಶಾಸನ ಶಾಸ್ತ್ರದ ಅಧ್ಯಯನ ಪಿತಾಮಹರು ಜೆ.ಎಫ್ ಪ್ಲಿಟ್ರ್ ಅವರು ಯಾಕೊಂದು ಮಾರ್ಕ್ಸ್ ಬರಂಗಿಲ್ಲ ಹೇಳ್ರಿ? ಇವೆಲ್ಲ ಮೈಂಡ್ ಮ್ಯಾಪಿಂಗ್ ಇದೆಲ್ಲ, ಈ ಮೂಲಾಧಾರದ ಮೈಂಡ್ ಮ್ಯಾಪ್. ಇನ್ನು ಕರ್ನಾಟಕ ಶಾಸನ ಶಾಸ್ತ್ರದ ಅಧ್ಯಯನ ಪಿತಾಮಹರು ಬಿ.ಎಲ್. ರೈಸ್ ರೀ. ಇವೆಲ್ಲ ದೊಡ್ಡ ದೊಡ್ಡ ಕೊಡುಗೆ ಕೊಟ್ಟವ್ರಿ ಇವರೆಲ್ಲ. ಬಿ.ಎಲ್. ರೈಸು, ಪ್ಲಿಟ್ರು. ಮತ್ತೆ ಇಬ್ಬರನ್ನು ಸೇರಿ ಏನಂತ ಕರೀತಾರ? ಅಶ್ವಿನಿ ದೇವತೆಗಳಂತ ಕರೀತಾರ. ಅಶ್ವಿನಿ ದೇವತೆಗಳಂತ ಕರೀತಾರೆ ಇವ್ರನ್ನು, ಶಾಸನ ಶಾಸ್ತ್ರದ ಅಶ್ವಿನಿ ದೇವತೆಗಳು. ಓಕೆ, ಸೊ ಹಿಂಗೆ ಇಲ್ಲಿ ಇಷ್ಟು ನೆನ್ಪಿಟ್ಕೋರಿ. ಇನ್ನ ಇಲ್ಲಿ ಥರ್ಡ್ ಒನ್ ನಾವು ಅಧ್ಯಯನಕ್ಕೆ ಹೋದ್ವಪ್ಪ ಅಂತಂದ್ರ ಏನದು ಮುದ್ರೆಗಳಾರ ಟೋಕನ್ಸ್ ಅಂತ ಕರಿತೀವಲ್ಲ, ಮುದ್ರೆಗಳು. ಸೊ ಇಲ್ಲಿಯೂ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ನೆನ್ಪಿಟ್ಕೊಳ್ರಿ, ಮೆಹಂಜೋದರೋ ಸ್ಥಳ ನೆನ್ಪಿಟ್ಕೊರಿ, ಒಂದು ಮಾರ್ಕ್ಸ್ ಸಿಗ್ತದೆ ನಮಗೆ. ವಾಪಸ್ಸು ನಾಣ್ಯಗಳು ಜಗ್ ಮಂದಿ ಅದ ನೋಡ್ರಿ, ಇದೊಂದು ಸಿಂಪಲ್ ಮಾಡ್ಕೊಂಡ್ಬಿಟ್ವಿ ಅಂದ್ರೆ ಒಂದು ಭಾರಿ ಮೈಂಡ್ ಮ್ಯಾಪ್ ಆಗುತ್ತದ. ಮೈಂಡ್ ಮ್ಯಾಪ್ ಈ ಆನ್ಸೆಂಟ್ ಹಿಸ್ಟ್ರಿ ಒಳಗ ನಿಷ್ಕ ಮತ್ತು ಶತಮಾನ ಅಂತ ಬರ್ತಾವ, ಹೌದಾ? ಆ ಕಡೆ ನಾವು ಮೌರ್ಯ ಸಾಮ್ರಾಜ್ಯಕ್ಕೆ ಹೋದ್ರ ಕಾರ್ಷಪಣ ಮತ್ತು ಪುರಾಣ ಧರಣ ಅಂತ ಕರಿತೀವಿ, ಅಲ್ಲಿ ನಾಣ್ಯಗಳದಾವ ಆನ್ಸೆಂಟ್ ಹಿಸ್ಟ್ರಿ ಒಳಗ. ಮಧ್ಯ ಭಾರತಕ್ಕೆ ಬಂದ್ರ ಫಸ್ಟ್ ಟೈಮ್ ಇಲ್ತಮಶ ಏನ್ ಮಾಡ್ತಾನ, ಶುದ್ಧ ಅರಬಿಕ್ ಮಾದರಿಯ ನಾಣ್ಯಗಳನ್ನ ಜಾರಿಗೆ ತಗೊಂಡ್ಬರ್ತಾನ. ಒಬ್ಬ ಕಲಿಪನ ಬಲಗೈ ಅಂತ ಬರೆಸ್ತಾನ, ಒಬ್ಬ ಕಲಿಪನ ಪ್ರತಿನಿಧಿ ಅಂತ ಬರೆಸ್ತಾನ. ಮೊದಲ ಬಾರಿಗೆ ಜಾಗೀರ್ ಕೊಡೋದ್ರ ಬದಲಾಗಿ ಹಣದ ರೂಪದೊಳಗೆ ವೇತನ ಕೊಡೋರು ಬರ್ತಾರ. ಹಿಂಗ್ ಮಧ್ಯ ಭಾರತದಾಗನು ಸಿಗ್ತಾವ, ಭಾಳ ಚಂದ ಐತಿ. ಮಾಡರ್ನ್ ಹಿಸ್ಟ್ರಿಗೆ ಬಂದ್ವಿಯಪ್ಪ ಅಂತಂದ್ರ ಬ್ರಿಟಿಷರು ಏನು ನಮ್ಮನ್ನ ಏನು ಮಾಡಕ ಬಿಟ್ಟಿಲ್ಲ ಬಿಡ, ಅವರು ಹಾಳುಗೆಡಿಸ್ಕೊಂಡು ಅಲ್ಲಿ. ಕರ್ನಾಟಕದಾಗ ಸಿಗ್ತಾವ ನಮಗೆ ಕಂಠೀರವ ಪಣ ಅಂತ ಸಿಗುತ್ತಾ, ಭಗಿ ಎಂಬ ನಾಣ್ಯ ಸಿಗುತ್ತಾ. ಹಿಂಗ ಟಿಪ್ಪು ಸುಲ್ತಾನ್ ಮಾಡರ್ನ್ ಹಿಸ್ಟ್ರಿಗೆ ಬಂತು ಅಂತಂದ್ರ ಹೈದರಾಲಿ ಅವರು ಬಹದ್ದೂರ್ ಎಂಬ ನಾಣ್ಯವನ್ನ ಹೊರಡಿಸ್ತಾರ. ಟಿಪ್ಪು ಸುಲ್ತಾನ್ ಅದರ ಮೇಲೆ ಪರ್ಷಿಯನ್ ಭಾಷೆಯನ್ನ ಕೆತ್ತಿಸ್ತಾನ, ಬರೆಸ್ತಾನ. ಅದೇ ಆನ್ಸಿಯಂಟ್ ಹಿಸ್ಟ್ರಿ ಒಳಗನ ನಮ್ಮ ಕುಶಾನ್ರು ಏನ್ ಮಾಡ್ತಾರ, ಚಿನ್ನದ ನಾಣ್ಯಗಳನ್ನ ಅಧಿಕೃತ ಮಾಡಿ ಪರಿಚಯ ಮಾಡಿ ಕೊಡ್ತಾರ. ಅದು ರೋಮ್ನ ಅರಿಲ್ ಎಂಬ ನಾಣ್ಯಕ್ಕೆ ಸಮವಾಗಿರ್ತಕ್ಕಂಥ ಬೆಲೆಯನ್ನ ಹೊಂದಿದ್ರ ಬಗ್ಗೆ ಡಿಸ್ಕಸ್ ಆಗತ್ತಲ್ಲಿ. ಅವನು ಗುಪ್ತ ಸಾಮ್ರಾಜ್ಯದ ಚಂದ್ರಗುಪ್ತ ಒಂದ್ ಬರ್ತಾನ, ನಾಣ್ಯಗಳ ಮೇಲೆ ಏನಂದ್ರ ತನ್ನ ಹೆಂಡತಿನ ಕಿಷ್ಕ್ಯಾಸ ಮಹಾರಾಣಿ ಅಂತ ಬಿರುದು ಕೊಡ್ತಾನ. ಏನ್ ಅದ್ಭುತ ಅದ ನಾಣ್ಯಗಳು. ಹಿಂಗ ಒಂದು ಮೈಂಡ್ ಮ್ಯಾಪ್ ಮಾಡ್ಕೋಬೇಕು. ನೀವು ಕೋಚಿಂಗ್ ಮುಗಿಸಿದ್ರ, ಭಾಳ ಓದಿರಿ, ಎಲ್ಲ ಮಾಡ್ರಿ ನೀವು, ನಿಮ್ಮ ಪ್ರಯತ್ನ ಸಾಕಾಗಿ ಹೋಗ್ಯದ ಅಂತ ಗೊತ್ತು ನಮ್ಗ. ಓಕೆ, ಇನ್ನೇನು ಸ್ಮಾರಕಗಳು. ಏನ್ ಬೇಕು ಸ್ಮಾರಕಗಳು? ಬೇಕಾದ್ ತಗೊಳ್ರಿ ಸ್ಮಾರಕಗಳೆಲ್ಲ. ಕೆಂಪು ಕೋಟೆ ಆಗಿರ್ಬೋದು, ತಾಜ್ ಮಹಲ್ ಆಗಿರ್ಬೋದು, ಏನವು ಅವ ಇವಾಗ ಕಟ್ಟಿಸ್ತಾನಲ್ಲ ಡೆಲ್ಲಿ ಒಳಗ ಅಜ್ಮೀರ್ ಮಸೀದಿಗಳಾಗಿರ್ಬೋದು. ಅಕ್ಬರ್ನ ಸಾಂಸ್ಕೃತಿಕ ಕೊಡುಗೆಗಳಲ್ಲಿ ಇಬಾದತ್ ಖಾ ಯಾವುದು ಇಬು ಜಬು ಜೋಪಜಾಮಿ ಅಂತ ಕರಿತೀವಿ. ಇಬಾದತ್ ಖಾನು, ಬುಲಂದ್ ದರ್ವಾಜು, ಜಹಾಂಗೀರ್ ಮಲ, ಬೀರ್ಬಲ್ ಹೌಸ, ಜೋಧಾಬಾಯಿ ಅರಮನೆ, ಪಂಚಮಹಲ, ಅವ್ನು ಜಹಾಂಗೀರ ಶಾಲಿಮರ್ ತೋಟ ಮಾಡ್ತಕ್ಕಂಥದ್ದು ಕಾಶ್ಮೀರದೊಳಗ. ಏನವೆಲ್ಲ ಸ್ಮಾರಕಗಳು ಜಗ್ಗಿ ಒಂದೊಂದು ಕಾನ್ಸೆಪ್ಟಿಗೆ ಏನ್ ಮಾಡಬೇಕು, ಒಂದೊಂದು ಕಾನ್ಸೆಪ್ಟಿಗೆ. ಈಗ ನೀವೇನಾದ್ರು KS ಅಧ್ಯಯನ ನಡೆಸಿದ್ರಿ ಅಂದ್ರ, ಇಲ್ಲ ನೀವು HSTR GPT ಡೆಪ್ತ್ ನಾಲೆಡ್ಜ್ ಬೇಕಾಗತ್ತಲ್ಲ, ಡೆಪ್ತ್ ಸಬ್ಜೆಕ್ಟ್ ಬೇಕಾಗತ್ತಲ್ಲ, ಅದನ್ನ ಮೈಂಡ್ ಮ್ಯಾಪ್ ಮಾಡಬೇಕ. ಉತ್ಖನನ ಅಂದಾಗ ಜಳ ಮಾಡಿಬಿಡ್ಬೇಕು, ಅದ್ರ ಮ್ಯಾಗ ಏನೈತಿ ಏನಿಲ್ಲ, ಒಂದೆರಡು ಪೇಜ್ ಹೋದ್ರೆ ಓದ್ಲಕತ್ತಾಗತ್ತೇಳಿ. ಮೈಂಡ್ ಮ್ಯಾಪ್ ಅಂದ್ರೇನು, ಇನ್ನೊಬ್ಬರ ಅಂತ ಎಲ್ಲ ನನಗೆ ಹೆಂಗ ತಿಳಿತೈತೆ ತಲ್ಯಾಗ ಹಂಗ ಅದನ್ನ ನೋಟ್ ಮಾಡ್ಕೊಳ್ಳೋದು ಅಷ್ಟ. ನನಗೆ ನೆನಪಿರ್ಬೇಕಪ್ಪ ಅದು. ಇನ್ನೊಬ್ರು ಓದಿದ್ದನ್ನ ಹೇಳಿದ್ರೆ ನನಗೆ ನೆನಪಿರ್ತಲ್ಲ ಗೊತ್ತಿಲ್ಲ, ನಾ ಓದಿದ್ದನ್ನ ನಾನಾ ಮಾಡ್ಕೊಂಡ್ರೆ ನೆನಪಿರುತ್ತ ಅಂತ ಒಂದು ದೃಷ್ಟಿ ಮ್ಯಾಗ ಏನ್ ಮಾಡೋದು, ತಯಾರಾಕೊಂಡ್ ಕುಂದ್ರದಿರುತ್ತ. ಸೊ ಹಿಂಗ ಮತ್ತ ಈ ನಾಣ್ಯಗಳು ಏನ್ ಹೇಳ್ತಾವ ಗೊತ್ತೇನ್ರಿ, ಒಂದು ರಾಜ್ಯದ ಆರ್ಥಿಕ ಸ್ಥಿತಿಯನ್ನ ಹೇಳ್ತಾವ. ಚಿನ್ನದಿದ್ರ ಚಲೋ ಅದ ನಂದಂಗ, ಬೆಳ್ಳಿದಿದ್ರ ಮಧ್ಯಮ, ತಾಮ್ರದಿದ್ದ ಹಾಳಿಗೆಡ್ಸೋದೆ. ಏನೇನೋ ಹಿಂಗ ಅದ್ಭುತ ತಿಳಿಸ್ತಾವೆಲ್ಲ. ಮತ್ ಸ್ಮಾರಕಗಳಿಲ್ಲ ಅಂತಂದ್ರ ನಾವ್ ಹೆಂಗ್ ಇತಿಹಾಸ ಅಧ್ಯಯನ ಮಾಡೋಣ, ಮುಂದೆಲ್ಲ ನಾಣ್ಯಗಳು ಬಂತು ಹಿಂಗೆಲ್ಲ. ಸೊ ಏನೋ ಒಂದಿಷ್ಟು ಮೈಂಡ್ ಮ್ಯಾಪ್ ಮಾಡ್ಕೋಬೇಕಾಕೈತಿ. ಭಾಳ ಚಂದ ಅದ ಆನ್ಷಿಯಂಟ್ ಹಿಸ್ಟ್ರಿ, ಭಾಳ ಚಂದ ಅದ. ಓಕೆ, ಸೊ ಈ ಮೂಲಾಧಾರಗಳಾದ್ಮೇಲೆ ಒಂದಿಷ್ಟು ನಾವು ಭಾರತ ದೇಶದ ಹಿನ್ನೆಲೆಯ ಬಗ್ಗೆ ಅಧ್ಯಯನ ಮಾಡ್ತೀವಿ. ನೆಕ್ಸ್ಟ್ ಪೇಜ್ ಹೋಗ್ಲೇನ? ಐತೆ, ನೆಕ್ಸ್ಟ್ ಪೇಜ್ ಐತೆ. ಮೂಲಾಧಾರಗಳಾಗಿಂದ ನಾವು ಭಾರತ ದೇಶದ ಹಿನ್ನೆಲೆ ಅಂತ ತಿಳ್ಕೊಳ್ತೀವಿ. ಈ ಹಿನ್ನೆಲೆ ಒಳಗ ಪುರಾಣಗಳ ಪ್ರಕಾರ ಭಾರತ ಅಂತ ಹೆಂಗ್ ಹೆಸರು ಬಂತು, ಜೈನ ಸಾಹಿತ್ಯದ ಪ್ರಕಾರ ಹೆಂಗ್ ಹೆಸರು ಬಂತು. ಏನ್ ಟನ್ ಬಿಡಕೈತಪ್ಪ ಇದು. ಆ ಆ ವಾಪಸ್ಸು ಬೌದ್ಧ ಧರ್ಮ ಏನ್ ಬೇಡ, ವೇದಗಳ ಕಾಲ ಆದೇನಂತ ಹೇಳತ್ತ. ವಾಪಸ್ ಅವರು ಪರ್ಷಿಯನ್ರು ಬಂದ್ರು, ಅರೇಬಿಯನ್ಸ್ ಬಂದ್ರು, ನಮ್ಗೇನಂತ ಕರೆದ್ರು. ಇವು ಗ್ರೀಕರು ದಾವುಡಿ ಬಾವುಡಿ ಯಾರು ಹೊಳ್ಯಾಡಿಲ್ಲ, ಇವಕ್ಕ ದೇಹನೂ ಹೊಳ್ಯಾಡಿಲ್ಲ, ಬಾಯಿನೂ ಹೊಳ್ಯಾಡಿಲ್ಲ, ಅದಕ್ಕೆ ಅವ್ರು ಏನಂತ ಕರೆದ್ರು. ಪುರಾಣಗಳು ಹೇಳ್ತೈತ್ ನೋಡ್ರಿ, ಏನು
ಶಾಕುಂತಲೆಯ ನಕ್ಕಳು ದುಷ್ಯಂತನ ಹಾಕೊಂಡ್ ಬಂದ್ಬಿಟ್ಟೆ. ಅಂದ್ರೆ ಶಾಕುಂತಲೆಯ ಗಂಡ ದುಷ್ಯಂತ. ಇವರಿಬ್ಬರ ಮಗ ಭರತ ಅಂತ ಹುಟ್ಟುತ್ತಾನ. ಆ ಭರತನ ಆಳಿದ ನಾಡನ್ನ ನಾವು ಭರತಖಂಡ ಅಂತ ಕರಿತೀವಿ ಅಂತ. ಹಿಂಗದ ಅದು ಆಕ್ಚುಲಿ. ಒಂದು ರಫ್ ಮ್ಯಾಪ್ ತೆಗಿತೀನಿ. ಇದೇನೋ ಗಂಟೆ ಬಡಿಯಾಕತ್ತಪ್ಪ ಇದು ನನ್ನ ಮೊಬೈಲ್. 3 ಗುಜರಾತ್ ಅದು ಅನ್ಬೇಡ್ರಿ, ಚಲೋನ ಆತು 3 ಗುಜರಾತ್ ಆದ್ರ. ಇಲ್ಲಿ ಮಠ ತೊಗೊಂಡ್ಬಿಡುನು, ಬಲೂಚಿಸ್ತಾನ ಪಾಕಿಸ್ತಾನ ಒಳಗೆ ಹಾಕೊಂಡ್ಬಿಡುನು. ಇದನ್ನ ಹಿಂಗ್ ಮುಚ್ಚಿ ಬಿಡುನು ಹಿಂಗ. ಇಲ್ಲಿ ಏನು ಬಾಂಗ್ಲಾ ಗಿಂಗ್ಲ ಅದಾವ ನಮ್ದ್ರದಾಗ ಬಂದು ಬಿಡ್ಲಿ ಅವು. ಎಲ್ಲಿಗಿದ್ದೇನ? ಹಾ, ಆಕ್ಚುಲಿ ಈ ಭಾಗವನ್ನ ಜಂಬೂ ದ್ವೀಪ ಅಂತ ಕರೀತಾರ. ಜಂಬೂ ಅಂದ್ರೆ ನೇರಳೆ ಹಣ್ಣು. ಹಿಂಗೂ ಐತಿ, ಜಂಬೂ ದ್ವೀಪ ಅಂತ ಕರೀತಾರ ನಮ್ಮ ನಾಡ್ನಂತೇಳಿ. ಇನ್ ಜೈನ ಸಾಹಿತ್ಯದ ಪ್ರಕಾರ ಋಷಭನಾಥರ ಮಗ ಅಂದ್ರ ಆದಿನಾಥರ ಅದಾರಲ್ರಿ, ಅವ್ರ ಮಗ ಭರತ ಆಳ್ತಾನ, ಅದಕ್ಕೆ ಭಾರತ ಅಂತ ಕರೀತಾರ. ವೇದಗಳ ಕಾಲದೊಳಗ ಭರತ ಎಂಬ ಕುಲ ಇತ್ತು. ಇದೊಂದು ಕೇನಿದು. ಭರತ ಎಂಬ ಕುಲ ಇತ್ತು. ಅಸುದಾಸನ ಮತ್ತು ದಸ್ಯುಗಳ ನಡಕ್ಕೆ ಜಗಳ ಆಗ್ತತಿ. 5 ರಾಜರುಗಳು ಗುದ್ದಾಡ್ತಾರ. ಅದನ್ನ ದಶರಾಜನ ಯುದ್ಧ ಅಂತ ಕರಿತೀವಿ. ಆ ಇದು ರಾವಿ ನದಿ ಅಥವಾ ಪರಶ್ನಿ ದಂಡಿ ಮ್ಯಾ ನಡಿತೈತಿ. 7ನೇ ಮಂಡಲದಾಗ ಐತಿ. ಯಾವ 7ನೇ ಮಂಡಲದಾಗ? ಋಗ್ವೆ ಹಿಂಗೆಲ್ಲ ಅಧ್ಯಯನ ಮಾಡ್ಕೊಂತ ಹೋಗ್ತೀವಲ್ಲ, ಸೊ ಅಲ್ಲಿ ಉಲ್ಲೇಖ ಆಗಿದ್ದು. ಇವ್ರು ಪರ್ಷಿಯನ್ರಿಗೆ ಏನ್ ತಿಳಿತಾ ಏನೋ ಇವ್ರು ಹಿಂದೂಸ್ತಾನ್ ಅಂತ ಕರೆದ್ರು. ನಾವು ಸಿಂಧು ನದಿ ದಂಡಿ ಮ್ಯಾಗ ಅದೀವಿ, ಅವ್ರಿಗೆ ದಾವಳಿ ಹಳ್ಳಾಡಿಲ್ಲ. ಹಿಂದೂ ನದಿ ದಂಡಿ ಮ್ಯಾಗ ಅದ ಹಿಂದೂಸ್ತಾನ್, ಹಿಂದೂ ಮಹಾಸಾಗರ ಹಿಂಗ್ ಕರೆದಾರೋ ಅಂತ ಅಂತಾರು. ಓಕೆ. ಗ್ರೀಕರಂತೂ ಜಾಡಿಸ್ಬಿಟ್ರು, ಇಂಡಿಯಾ ಅಂದ್ಬಿಟ್ರು ಅವ್ರು. ಆ ಇವೆಲ್ಲ ಗೊತ್ತಿರ್ತಾವ ಕಾಮನ್ ಆಗಿ. ಜಸ್ಟ್ ಹಿಂಗೆ ಏನ್ ಮಾಡೋದಂದ್ರ ಅಗದಿ ಅತ್ಯಂತ ಸರಳತೆಯಿಂದ ಓದನ್ನ ನಾವು ಸ್ವೀಕಾರಾರ್ಹವಾಗಿ ಶುರು ಮಾಡ್ಬೇಕ. ಅವಾಗ ಏನಕ್ಕೈತಿ, ಇದು ಇದು ಸಣ್ಣ ಸಬ್ಜೆಕ್ಟ್ ಅಲ್ರಿ ಇದು ಹಿಸ್ಟ್ರಿ. ಎಂದೂ ಮುಗಿಯಂಗಿಲ್ಲ ಇದು. ನಾವು ಮುಗಿಸೋ ಮಟ್ಟ ಮಗಂದೇ ಅಲ್ಲ ಇದು. ಸೊ ಹಿಂಗಾಗಿ ಏನ್ ಮಾಡ್ರಿ ಅಂದ್ರೆ ಭಾಳ ಅಗದಿ ಸಮಾಧಾನಲೆ ಕುಂತ್ಕೊಂಡು ನೀಟಾಗಿ ಅಧ್ಯಯನ ಮಾಡ್ರಿ. ಚೂರು ಅದ್ರ ಬಗ್ಗೆ ಹಿನ್ನೆಲೆ ಆಯ್ತು. ಇನ್ನ ಹಿಸ್ಟ್ರಿ ಎಂಬ ಪದ ಗ್ರೀಕ್ನ ಹಿಸ್ಟೋರಿಯಾ ಎಂಬ ಪದದಿಂದ ಬಂದಿದೆ. ಹಂಗಪ್ಪ ಅಂತಂದ್ರ ತನಿಖೆ ಮಾಡು, ಅನ್ವೇಷಣೆ ಮಾಡು. ನಾವು ಬಳಸುವಂತ ಇತಿಹಾಸ ಅಂತ ಐತಲ್ಲ, ಈಗ ನಾ ಹೇಳತ್ತೀನಲ್ಲ, ಈ ಇತಿಹಾಸಪ್ಪ ಅಂದ್ರೆ ಇದು ಸಂಸ್ಕೃತದ ಪದ. ಹಿಂಗಂದ್ರೆ ಹೀಗೆ ನಡೆದಿತ್ತು. ನಾವು 3-4ನೇ ಕ್ಲಾಸು ಇಂತ ಹಿಡಿದು 6ನೇ ಕ್ಲಾಸ್ 7ನೇ ಕ್ಲಾಸ್ ಮಟ್ಟ ಭಾಳ ಪ್ರಾಮಾಣಿಕವಾಗಿ ಅಧ್ಯಯನ ಮಾಡ್ತಿರ್ತಾರ ನೋಡ್ರಿ ಸ್ಟೂಡೆಂಟ್ಸ್. ಹಂಗ ಅಧ್ಯಯನ ಮಾಡ್ಬೇಕು, ಅರ್ಥ ಆಗೋ ಮಟ್ಟ. ಅರ್ಥ ಆಗ್ತಿಲ್ಲೋ ಡಿಗ್ರಿ ಲೆವೆಲ್ ಅಧ್ಯಯನ ಮಾಡ್ಬೇಕು. ಡಿಗ್ರಿ ಲೆವೆಲ್ ಅಂದ್ರೆ ಭಾಳ ಡೆಪ್ತಿಗೆ ಹೋಗ್ಬೇಕು. ಏನಾರು ಹುಡುಕಾಡ್ಬೇಕು ಸೋರ್ಸಸ್ನ. ಹುಡುಕಾಡಿ ಕಲೆ ಹಾಕ್ಬೇಕು. ನೀವೇನಿಗೆ ನೆಕ್ಸ್ಟ್ ಎಕ್ಸಾಮ್ ಬರೆಯಕ್ಕೆ ಹೋಗಿರಲ್ಲ, ನಿಮ್ಗೊಂದು ನನ್ನಿಂದ ಒಂದು ಸಣ್ಣ ಮಾಹಿತಿ ಐತಿ. ಈ ಕೆ ಸೆಟ್ ನೋಡ್ರಿ, ಹಲ್ಲು ಬಾಯನು ಸಟ್ ಹೋಗೋ ಮಟ್ಟನು ಕೆ ಸೆಟ್ ಅಂತೀವಲ್ಲ, ಈ ಲೆವೆಲ್ ಕ್ವಶನ್ ಪೇಪರ್ನ ನೀವು ಒಂದಿಷ್ಟು ನೋಡ್ಕೊಳ್ರಿ. ಹೇಳ್ತೇನೆ ಪ್ರಾಕ್ಟೀಸಿಗೆ. ಯಾವುದೇ ಎಕ್ಸಾಮ್ಗೆ ಹೋಗ್ರಿ, ಈಗ ನೀವು PC ಎಕ್ಸಾಮ್ಗೆ ಹೋಗ್ರಿ, ಬೇಡ ನಂಗಿಲ್ಲ, ವಿಲೇಜ್ ಅಕೌಂಟ್ಗೆ ಹೋಗ್ರಿ, KS ಅಭ್ಯಾಸಕ್ಕೆ ಹೋಗ್ರಿ, ಎಕ್ಸಾಮ್ಗೆ ಹೋಗ್ರಿ. ನೀವು ಒಂದ್ಸಲ ಒಂದು 5-10 ಕ್ವಶನ್ ಪೇಪರ್ ನೋಡ್ಕೊಳ್ರಿ ಕೆ ಸೆಟ್ಟಿನ. ಇತ್ತಿತ್ಲಾಗಿನ ತಲೆಮಾರಿಗೆ ಈ KA ಬೋರ್ಡ್ನವ್ರದ್ದಾಗಿರ್ಬೋದು, ಇತ್ತಿತ್ಲಾಗಿನ ತಲೆಮಾರಿನ ಕ್ವಶನ್ ಪೇಪರ್ಗಳನ್ನ ಅದರಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಏನ್ ಐತಿ ಅಂತ ಗೊತ್ತಾಕೈತಿ ನಿಮ್ಗೆ, ಏನ್ ಗೊತ್ತಾಕೈತೆ ಅಂತ ಗೊತ್ತಾಕೈತೆ. ಈಗೇನ ಹೇಳ್ತೀನಲ್ಲ ಕ್ಲಾಸ್, ಒಂದ ಎಕ್ಸಾಮ್ ಕಲ್ಲ. ಈ ಕೆಸೆಟ್ ಹೋದ್ ಸರಿ ಏನ್ ನಾನು ಕ್ಲಾಸ್ ಮಾಡಿದ್ದೆ, ಇದೇ ರೀತಿ ಆನ್ಲೈನ್ ಕ್ಲಾಸ್ ಮಾಡಿದ್ದೆ ಕೆಸೆಟ್ ಇಂದು. ಅವ್ರು ಎಷ್ಟು ಮಾರ್ಕ್ಸ್ ತೆಗದಾರ ಅವ್ರು ಫೋನ್ ಹಚ್ಚಿದವ್ರಿಗೆ ಗೊತ್ತು, ನನ್ ಕೇಳಿದವನೇ ಗೊತ್ತು. ಡೈರೆಕ್ಟ್ ಏನ್ ನೋಡ್ಸ್ ಹೇಳ್ತೀನಿ ಅದ್ರಾಗಿಂತ ಬಂದವು. ಒಂದ ಬುಕ್ಕ 2 ಬುಕ್ಕ ಕುಂತ ಅಧ್ಯಯನ ಮಾಡಿಲ್ಲ. ನನ್ನ ಕಡೆ 110 ಪುಸ್ತಕ, ಇತಿಹಾಸದ ಪುಸ್ತಕಲ್ಲಿ ಹಾಕಿ ನೀವು ತಲೆ ಕೆಟ್ಟ ಹೋಗಿ ಓದಿ ಕೊಟ್ಟಿವಿ ಅವನ್ನ ಸಾಕಾಗಿನೂ ಮತ್ತ ಕೇಳಿದವರಿಗೆ. ಓಕೆ. ಸೊ ಹಿಂಗ ಇತಿಹಾಸದ ಬಗ್ಗೆ ಅಧ್ಯಯನ ಮಾಡೋದು. ಇದನ್ನ ಇತಿಹಾಸದ ಬಗ್ಗೆ ಹೇಳಿಕೆಗಳು. ಇತಿಹಾಸದ ಪಿತಾಮಹ ಹೆರೋಡೋಟಸ್, ಆ ಪೆರಿಕ್ಲಸ್ನ ಆಸ್ಥಾನದಾಗ ಇದ್ನಂತ ಪುಣ್ಯಾತ್ಮ. ಇತಿಹಾಸದ ಬಗ್ಗೆ, ಇತಿಹಾಸ ಎಂಬುದು ಮಹಾನ್ ವೀರರ ಕಥಾನಕ, ಇತಿಹಾಸ ಒಂದು ಅನ್ವೇಷಣೆ ಅಂತ ಹೇಳುದು. ಹಿಂಗ ಏನೇನ್ ಹೇಳತ್ತೀನಿ ಅಲ್ಲಿ ಇವತ್ತು ಜಸ್ಟ್ ಹಂಗೆ ಇರ್ಲಿ, ಕೇಳಿಸ್ಕೊರಿ. ಹೇಳ್ತೇನೆ ಲೈನ್ ಅಪ್ ಲೈನ್ ನನ್ನ ಪಾರ್ಟ್ ಬೈ ಪಾರ್ಟ್ ಹೋಗ್ತೇನೆ. ಸೊ ಹಿಂಗ ಇತಿಹಾಸದ ಬಗ್ಗೆ ಒಂಚೂರು ಚರ್ಚೆ ಕೂಡ್ಬೇಕಾಗತ್ತ. ಸೊ ಅದಕ್ಕೆ ಏನ್ ಮಾಡ್ರಿ ಅಂದ್ರ ರೆಗ್ಯುಲರ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರ ಹೇಳ್ರಿ ನಿಮ್ ಫ್ರೆಂಡ್ಸಿಗೆ. ಇತಿಹಾಸ ಅಂತ ಫುಲ್ ಪ್ಯಾಕೇಜ್ ಕೊಡಕ್ಕೆ ಬಂದಿರೋದು. ಇದು ನನ್ನ ಮಾತೃ ಸಂಸ್ಥೆ. ನಾನು ಪಾಠ ಕೇಳಿದ್ರೆ ಧಾರವಾಡದೊಳಗೆ ಇದೇ ಸಂಸ್ಥೆ ಅಂತಾನ. ಸೊ ಹಿಂಗಾಗಿ ಏನ್ ನ್ಯಾಯ ಬೇಕಲ್ಲ, ಸಂಸ್ಥೆ ಅಂತ ಹಿಡಿದು ನನಗೂ ನಿಮಗೂ ಬೆಸ್ಟ್ ಒಂದಿಷ್ಟು ಜಸ್ಟಿಸ್ ಕೊಡಕ ಕ್ಲಾಸ್ ಮಾಡತ್ತೀನಿ ವಾಪಸ್ಸು. ಸೊ ಎನಿ ಹ್ಯಾವ್ ಹಿಂಗೆ ಒಂದಿಷ್ಟು ಇತಿಹಾಸದ ಹಿನ್ನೆಲೆ ಬಗ್ಗೆ ಆಗಿರಲಿ, ಅದರ ವ್ಯಾಖ್ಯೆಗಳ ಬಗ್ಗೆ ಆಗಿರಲಿ ಅಧ್ಯಯನ ಮಾಡಬೇಕಾಗತ್ತ. ಓಕೆ. ಸೊ ಇನ್ನು ಮುಂದುವರಿದು ನಾವು ಶುರು ಮಾಡಿಬಿಡ್ತೀವಪ್ಪ ಚಾಪ್ಟರ್ ಅಪ್ ಅಂತ ಬಂದಾಗ. ಎಲ್ಲಿಂದ ಶುರು ಮಾಡ್ತೀವಿ ನಾವು? ಫಸ್ಟ್ಗೆ ಇತಿಹಾಸವನ್ನು 3 ಭಾಗ ಮಾಡ್ತೀವಿ. ಅಂದ್ರೆ ಏನ್ಷಿಯಂಟ್ ಹಿಸ್ಟ್ರಿಯನ್ನು 3 ಭಾಗ ಮಾಡ್ತೀವಿ. ಒಂದು ಇತಿಹಾಸ ಪೂರ್ವಕಾಲ ಅಂತ ಮಾಡ್ಕೊಂತೀವಿ ಅಲ್ಲಿ, ಫ್ರೀ ಹಿಸ್ಟ್ರಿ, ಫ್ರೋ ಹಿಸ್ಟ್ರಿ, ಹಿಸ್ಟ್ರಿ ಅಂತೇಳಿ. ಇತಿಹಾಸ ಪೂರ್ವಕಾಲ, ಇತಿಹಾಸ ಸಮೀಪ ಕಾಲ. ಹಂಗ ತಿಳ್ಸಕತ್ತೀನಿ ಇವತ್ತ. ಇತಿಹಾಸ ಸಮೀಪ ಕಾಲ, ಇಲ್ಲಿ ಇತಿಹಾಸ ಅಂತ. ಈಗ ಇಲ್ಲಿ ಎಷ್ಟು ಚಂದ ಸಬ್ಜೆಕ್ಟ್ ಐತಿ ನೋಡ್ರಿ. ಇಲ್ಲಿ ಇತಿಹಾಸ ಪೂರ್ವಕಾಲ ಅಂತಂದ್ರೆ
ಲಿಖಿತ ದಾಖಲೆಗಳು ಇಲ್ಲ ಅಂತ ಅರ್ಥ. ಲಿಖಿತ ದಾಖಲೆ ಇಲ್ಲ ಸರ್. ಲಿಖಿತ ದಾಖಲೆನೇ ಇಲ್ಲ ಅಂದ್ರೆ ಮತ್ತೇನೈತಿ ಅಂತಂದ್ರೆ ಇಲ್ಲಿ ಸ್ಟೋನ್ ಏಜ್ ರೀ, ಇದು ಶಿಲಾಯುಗ. ಇದು ಇದ್ರಾಗನ ನಾವು ಅಧ್ಯಯನ ಮಾಡ್ಬೇಕು ಏನೇನ ಫ್ಯಾಲಿಯೋಲಿಥಿಕ್ ಏಜ್ ಹಳೆ ಶಿಲಾಯುಗ ಆಗಿರ್ಬೋದು, ಮ್ಯಾಸೋಲಿಥಿಕ್ ಹೇಳಿ ಮೀನ್ಸ್ ಮಧ್ಯ ಶಿಲಾಯುಗ ಆಗಿರ್ಬೋದು, ನಿಯೋಲಿಥಿಕ್ ಏಜ್ ನವ ಶಿಲಾಯುಗ ಆಗಿರ್ಬೋದು. ಈಗೇನು ಇಂಗ್ಲೀಷ್ನಾಗ ಹೇಳಕತ್ತೇನಲ್ಲ ಅವನ ಕೇಳ್ಯಾರ ಕ್ವಶನ್ಸ್ ಬೇಕಾದ್ರೆ ತೆಗದ್ ನೋಡ್ರಿ. ಇವು ಮತ್ ಇದ್ರಾಗ ಏನಿದು ಲೋವರ್ ಫ್ಯಾಲಿಯೋಲಿಥಿಕ್, ಮಿಡಲ್, ಅಪ್ಪರ್ ಅಂತ 3 ಭಾಗ ಮಾಡ್ತಾರ. ಅವನ್ನ ಅಷ್ಟು ಸೀರಿಯಸ್ ಆಗಿ ಓದ್ಬೇಡ್ರಿ, ಹಿಂಗ ಅಷ್ಟು ಓದ್ರಿ. ಇದ್ರಾಗ ನಾನೇ ಹೇಳ್ಕೊತೇನೆ 3 ಭಾಗನ. ಓಕೆ, ಇದನ್ನ ಫ್ಯಾಲಿಯೋಲಿಥಿಕ್ ಅಂತೀವಿ, ಇದನ್ನ ಮ್ಯಾಸೋಲಿಥಿಕ್ ಅಂತೀವಿ, ಇದನ್ನ ನಿಯೋಲಿಥಿಕ್ ಅಂತೀವಿ. ನೆಕ್ಸ್ಟ್ ಬೃಹತ್ ಶಿಲಾಯುಗ ಅಂತ, ತಾಮ್ರ ಶಿಲಾಯುಗ ಅಂತ ಕರಿತೀವಿ. ಚಾಲ್ಕೋಲಿಥಿಕ್, ತಾಮ್ರ ಶಿಲಾಯುಗ ಚಾಲ್ಕೋಲಿಥಿಕ್ ಅಂತ ಕರಿತೀವಿ. ಓಕೆ, ಸೊ ಲಾಸ್ಟ್ ಒನ್ ಮಾಡ್ತೀವಿ ನಾವು ಐರನ್ ಏಜ್ ಅಥವಾ ಕಬ್ಬಿಣ ಶಿಲಾಯುಗ ಅಥವಾ ಬೃಹತ್ ಶಿಲಾಯುಗ ಅಂತ ತಿಳ್ಕೊಂಡ. ಮತ್ತೆ ಇವೆರಡು ಏನದವಲ್ಲ, ಇವೆರಡು ಲೋಹ ಶಿಲಾಯುಗ ಅಂತ ಅಧ್ಯಯನ ಮಾಡ್ಬೇಕು ನಾವು. ಇವೇನ 3 ಅದಾವಲ್ಲ ಇವು ಶಿಲಾಯುಗ ಅಂತ ಅಧ್ಯಯನ ಮಾಡ್ಬೇಕ. ಓಕೆ, ಇಲ್ಲಿ ಐರನ್ ಏಜ್ ಒಳಗ ಒಂದು ವರ್ಡ್ ಬಳಸ್ತೀವಿ ನಾವು, ಸ್ಥಿತ್ಯಂತರ ಹಂತ ಅಂತ ಬಳಸ್ತೀವಿ. ಇಲ್ಲಿ ಸ್ಥಿತ್ಯಂತರ ಹಂತ ಅಂತೇಳಿ. ಹಿಂಗತಿ ಸ್ಥಿತ್ಯಂತರ ಹಂತ ಇಷ್ಟು ನಮ್ಮ ಇತಿಹಾಸದ 3 ಕಡೆಗೆ ನೋಡ್ತೀವಿ ನಾವು. ಈಗಿಲ್ಲಿ ಆನ್ಷಿಯಂಟ್ ಹಿಸ್ಟ್ರಿ ಒಳಗ ಐರನ್ ಏಜಿಗೆ ನೋಡತ್ತೀವಿ. ಹಂಗ ಇನ್ನ ಮುಂದೆ ಬಂದಂಗೆಲ್ಲ ಮಾಡರ್ನ್ ಹಿಸ್ಟ್ರಿ ಒಳಗ ಹಿಂಗೈತ್ ನೋಡಿ. ಹಿಂಗ್ ನಾವು ಭಾರತ ಮಾತೆ ಹಿಂಗ ಅದಳಲ್ಲ, ಇಲ್ಲಿ ಒಂದು ಮಾರ್ಗ ಮುಚ್ಚುತ್ ನೋಡ್ರಿ, ನೆಲಮಾರ್ಗ. ಇಲ್ಲಿ ನೆಲಮಾರ್ಗ ಈ ಘಟನೆಯನ್ನು ಕೂಡ ಸ್ಥಿತ್ಯಂತರದ ಆರಂಭದ ಘಟನೆ ಅಂತ ಕರೀತಾರ. ಹೌದಾ? ಹಂಗೆ ಭಾರತ ದೇಶದಲ್ಲಿ ಬ್ರಿಟಿಷರು ಬಂದು ನೆಲೆಯೂರಿ ಆ ಪ್ಲಾಸಿ ಕದನ ಮಾಡ್ತಾರ ನೋಡ್ರಿ. ಆ ಪ್ಲಾಸಿ ಕದನದನ್ನು ಕೂಡ ಹೇಳ್ತಾರೆ, ಇದು ಮಧ್ಯ ಭಾರತದ ಇತಿಹಾಸದ ಅಂತ್ಯ, ಆಧುನಿಕ ಭಾರತದ ಸ್ಥಿತ್ಯಂತರದ ಆರಂಭ ಅಂತ ಕರೀತಾರೆ. ಹಿಂಗ ವಿಷಯ ವಸ್ತುವನ್ನ ನಾವು ಹೋಲಿಕೆ ಮಾಡ್ಕೋಬೇಕ, ಅವಾಗ ನಮಗೆ ಹಿಸ್ಟ್ರಿ ಅರ್ಥ ಆಕೈತೆ. ತಿಳಿತು? ಹಿಂಗಿಲೆ ಇದ್ರಾಗ ನೀವು ಫಸ್ಟ್ ಅರ್ಥ ಮಾಡ್ಕೊಳ್ರಿ, ಇತಿಹಾಸ ಪೂರ್ವ ಕಾಲದಾಗನ ನಾವು ಶಿಲಾಯುಗದ ಬಗ್ಗೆ ಅಧ್ಯಯನ ಮಾಡಬೇಕು, ಲೋಹಯುಗದ ಬಗ್ಗೆ ಅಧ್ಯಯನ ಮಾಡಬೇಕು. ಇವು ಎಲ್ಲಿ ಬರ್ತಾವು ಅಂತಂದ್ರೆ ಇಲ್ಲೇ ಬರ್ತಾವು. ಇತಿಹಾಸದ ಸಮೀಪ ಕಾಲ ಅಂದ್ರೆ ಇಲ್ಲಿ ಲಿಖಿತ ದಾಖಲೆಗಳು ಅದಾವ್ರಿ, ಲಿಖಿತ ದಾಖಲೆ ಅದಾವ, ಬಟ್ ಓದಿಲ್ಲ ಅಂದ್ರ ಇಲ್ಲಿ ಯಾವ್ದು, ಇಲ್ಲಿ ಸಿಂಧೂ ನಾಗರಿಕತೆ ಐತಿ ನೋಡ್ರಿ. ಯಾವ ನಾಗರಿಕತೆ ಐತಿ? ಸಿಂಧೂ ನಾಗರಿಕತೆ ಐತಿ. ತಿಳ್ಕೊಳ್ರಿ, ಎಷ್ಟು ಚಂದ ಐತಿ ನೋಡ್ರಿ ಸಬ್ಜೆಕ್ಟು. ಎಲ್ಲಿ ಏನನ್ನ ಓದ್ಬೇಕು, ಎಲ್ಲಿ ಯಾವ್ದನ್ನ ಓದ್ಬೇಕಂತೇಳಿ. ಸಿಂಧೂ ನಾಗರಿಕತೆ ಇದ್ದು ಚಿತ್ರಲಿಪಿ ಐತಿ. ಈ ಚಿತ್ರಲಿಪಿ ಇನ್ನೂ ಓದಕ್ಕಾಗಿಲ್ಲ ಅಂತಾರ. ಮತ್ ಓದ್ಯಾರ ಅವ್ನ ಫಾದರ್ ಹೆರಾಸ್ ಅಂತಕ್ಕಂಥವ್ರು ಓದ್ಯಾರ ಅದನ್ನ. ಫಾದರ್ ಹೆರಾಸ್ ಅಂತ ಓದ್ಯಾರ, ಪೂರ್ಣ ಓದಿಲ್ಲ. ಮತ್ ನಮ್ಮವ್ರೆ ಒಬ್ರು KS ಎಕ್ಸಾಮ್ಗೆ ಬಂದದ, ಐರಾವತ್ ಮಹಾದೇವನ್ ಅಂತೇಳಿ, ಮಹಾದೇವನ್ ಐರಾವತ್ ಅಂತ ಕೂಡ ಕರೀತಾರೆ. ಇಬ್ರು KS ಎಕ್ಸಾಮ್ಗೆ ಬಂದಾರ, ಐರಾವತ್ ಮಹಾದೇವನ್. ಅಂದ್ರೆ ಇವ್ರದ್ದೇನು ಕೇಳ್ಯಾರ, ಸಿಂಧೂ ನಾಗರಿಕತೆಯ ಚಿತ್ರಲಿಪಿಯ ಬಗ್ಗೆ ವ್ಯಾಪಕವಾಗಿ ಅಧ್ಯಯನ ಮಾಡಿದವರು ಇವರು ಮೊದಲಿಗೆ ಅಧ್ಯಯನ ಮಾಡಿದವರು ಫಾದರ್ ಹೆರಾಸ್. ಹಿಂಗ ಕ್ವೆಶನ್ ಆಗ್ತಾವ ಅದಕ್ಕ. ಮತ್ ಇತಿಹಾಸ ಅಂತಂದ್ರ ಯಾವಾಗ ಲಿಖಿತ ದಾಖಲೆಗಳು ಸಿಕ್ಕು, ಆ ಲಿಖಿತ ದಾಖಲೆಗಳನ್ನ ಓದ್ತೀವಲ್ಲ, ದಟ್ಸ್ ಆಲ್. ಅದೇ ವೈದಿಕ ಯುಗ ಅಂದ್ರ ವೇದಗಳ ಕಾಲ. ಸಣ್ಣ ಹುಡುಗಿ ಕೇಳ್ದಂಗೆ ಕೇಳ್ತಾರಲ್ಲ ಸರ್, ಅನ್ಬೇಡ್ರೆ. ಇಲ್ಲಿಂದ 3 ಸ್ಟೆಪ್ ಅದಕ್ಕೆ ಕೊಟ್ಟಾರ ಇವನ್ನ. ಇವೆಲ್ಲ ನಾವು ತಿಳ್ಕೊಂಡು ಒಳಗೋದಾಗ ಮಾತ್ರ ನಮ್ಗೆ ಇತಿಹಾಸ ಅರ್ಥ ಆಗೋದು. ಸರಿಯಾ? ಆತೀಗ ನಾವು ವೇದಗಳಿಗೆ ಬಂದ್ಬಿಟ್ಟಿವಿ. ಇಲ್ಲಿ ಸಿಂಧೂ ನಾಗರಿಕತೆ ಅಂತ, ಸಿಂಧೂ ನಾಗರಿಕತೆ ಒಳಗೆ 100 ಪಾಯಿಂಟ್ಸ್ ನೆನ್ಪಿಡ್ಬೇಕು ನೋಡ್ರಿ. ಸಿಂಧೂ ನಾಗರಿಕತೆ ಒಳಗ ಭಾರತ ನಾಗರಿಕತೆ ತೊಟ್ಟಿಲ್ವ ಅಂದ್ರೆ ಶುರು ಆಗ್ಬಿಡ್ತಿ ಜಗತ್ ನಮ್ದೊಂದು. ಅಲ್ಲಿಂದ ಒಟ್ಟ ಏನೇ ಇಲ್ಲ ಅಂದ್ರೆ 100 ಪಾಯಿಂಟ್ಸ್ ನೆನ್ಪಿಡ್ಬೇಕು. ಆ 100 ಪಾಯಿಂಟ್ಸ್ ಎಕ್ಸಾಮ್ಗೆ ಬಂದವೇ ಇರ್ತಾವ. ಮತ್ತ ಸಿಂಧೂ ನಾಗರಿಕತೆ ಒಳಗ ಮುಂದೆ ವೇದಗಳ ಬಂದಿವಿ ಅಂದ್ರೆ ಅದು ಅದ್ಭುತ, ಅದು ಮಿರಾಕಲ್. ಅದೊಂದು ವೇದಗಳ ಕಾಲ. ಆ ವೇದಗಳ ಕಾಲದ ಸಾಹಿತ್ಯ ಇರ್ಲಿಲ್ಲ ಅಂದ್ರೆ ಯಾವುದೇ ಸಾಹಿತ್ಯ ನಮಗೆ ಸಿಗ್ತಿರ್ಲಿಲ್ಲ, ಸೃಷ್ಟಿ ಆಗ್ತಿರ್ಲಿಲ್ಲ, ಗೊತ್ತಿರ್ಲಿ. ಮತ್ತ ಹಂಗ ನಾವು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯನ ಬ್ರಾಹ್ಮಣರು ಬೇಕು ಅಂತ ಹೊಂಟ್ಬಿಡೋದಲ್ಲ. ಅರ್ಥ ಆತ? ಸೊ ಹಿಂಗಲ್ಲಿ ವೇದಗಳ ಕಾಲದ ಬಗ್ಗೆ ಅಧ್ಯಯನ ಮಾಡೋದು. ಮತ್ತು ಅದನ್ನು ವಿರುದ್ಧ ಮಾಡಕ್ಕನ ಜೈನ ಮತ್ತು ಬೌದ್ಧ ಧರ್ಮಗಳ ಸ್ಥಾಪನೆ ಆಗ್ತಕ್ಕಂಥದ್ದು. ನಮ್ಗೆ 24 ತೀರ್ಥಂಕರ ಆದಿಯಾಗಿ ಮುಂದೆ ಬರ್ತಕ್ಕಂತಹ ಬೌದ್ಧ ಧರ್ಮದ ಗೌತಮ ಬುದ್ಧರ ಏನು ಬೋಧನೆಗಳದವು, ಅವು ಇಡೀ ಜಗತ್ತಿಗೆ ಸಾರ್ವಕಾಲಿಕವಾಗಿರ್ತಕ್ಕಂಥ ನೈತಿಕ ಕಥೆಗಳ ಸಹಿತ ಸಿಗ್ತಾವ ಅಲ್ಲಿ. ಹೌದಾ? ಸೊ ಹಿಂಗೆ ಬಂದಂಗ ಮಹಾಜನಪದಗಳು, 16 ಮಹಾಜನಪದಗಳು, ಹೋಗ್ಯಾಸ ಮಗದ ಒಂದು ಉಳಿತದ. ಮುಂದೆ 10 ಗಣರಾಜ್ಯಗಳ ತಲೆ ಅಥವಾ 10 ಗಣರಾಜ್ಯದಲ್ಲಿ ಉಳಿತಕ್ಕಂಥದ್ದು ಒಂದೇ ಒಂದು, ಅದೇ ಮೌರ್ಯ ಸಾಮ್ರಾಜ್ಯ. ಮೌರ್ಯ ಸಾಮ್ರಾಜ್ಯ ಸ್ಥಾಪನೆಗಿಂತ ಪೂರ್ವದಲ್ಲಿ ವಿದೇಶಿ ದಾಳಿಗಳಾಗ್ತವ ಭಾರತಕ್ಕೆ. ಪರ್ಷಿಯನರ್ ದಾಳಿ ಅಂತ ಹಿಂಗೆಲ್ಲ ಅಧ್ಯಯನ ಮಾಡ್ತೀವಿ ನಾವು. 1-2 ವಿದೇಶಿ ದಾಳಿಗಳಾಗ್ತವ. ಒಟ್ಟು ಹಿಂಗೊಂದು ಬೆಸ್ಟ್ ಕಾನ್ಸೆಪ್ಟ್ ಅದ. ಮೌರ್ಯ ಸಾಮ್ರಾಜ್ಯ, ನವನಂದರಾಗಿರ್ಬೋದು, ಗುಪ್ತರು, ಕುಶಾಣರು. ಏನ್ಷಿಯಂಟ್ ಹಿಸ್ಟ್ರಿಯ ಭಾರಿ ಸ್ಟ್ರಾಂಗೆಸ್ಟ್ ವರ್ಧನ ಸಾಮ್ರಾಜ್ಯ ರೀ. ಲಾಸ್ಟ್ ಅದೇ ಏನ್ಷಿಯಂಟ್ ಹಿಸ್ಟ್ರಿ ಒಳಗ ಬಹಳ ಬಲಿಷ್ಠ ಇದು ವರ್ಧನರು, ಥಾನೇಶ್ವರದ ವರ್ಧನರು. ಮತ್ತೆ ಇವರಾಗಿಂದ ನಾವು ಇಲ್ಲೇ ಪಲ್ಲವರ ಬಗ್ಗೆನೂ ಅಧ್ಯಯನ ಮಾಡ್ಬೋದು, ಇಲ್ಲೇ ಚೋಳರ ಬಗ್ಗೆನೂ ಅಧ್ಯಯನ ಮಾಡ್ಬೋದು.
ಮತ್ತು ಇವರು ಕರ್ನಾಟಕದಾಗೂ ಅಧ್ಯಯನ ಮಾಡೋದು ದಕ್ಷಿಣ ಭಾರತದ ಇತಿಹಾಸದಲ್ಲಿ. ಮತ್ತು ಚೋಳ ಸಾಹಿತ್ಯ ಬೇಕಾದ ಕ್ವಶನ್ ಪೇಪರ್ ತೆಗೀರಿ ನೀವು. ಈ ಚೋಳ ಸಾಹಿತ್ಯದ ಮ್ಯಾಗ ಹಿಂದಿನ ನೋಡ್ರಿ 2020-25 ಒಳಗೆ ಏನಾರು ಎಕ್ಸಾಮ್ ಆಗ್ಯಾವಲ್ಲವು. ಚೋಳ ಸಾಹಿತ್ಯದ ಮ್ಯಾಗ ಕ್ವಶನ್ ಪೇಪರ್ ಎರಡೆರಡು ಬಂದವು. ಒಂದು ಕ್ವಶನ್ ಪೇಪರ್ ಎರಡೆರಡು, ಹೊಯ್ಸಳರ ಮೇಲೆ ಚೋಳರ ಮೇಲೆ. ಸೊ ಅದಕ್ಕೆ ಇಂಪಾರ್ಟೆಂಟ್. ಹಿಂಗೆ ಒಂದು ಆನ್ಷಿಯಂಟ್ ಹಿಸ್ಟ್ರಿ ಪ್ಯಾಕೇಜ್ ಅದ. ಸೊ ಏನು ಮಾಡ್ತೀನಿ ಅಂದ್ರೆ ಇಷ್ಟೇನು ಹಂಗೆ ಸುಮ್ ಜಸ್ಟ್ ಡಿಸ್ಕಸ್ ಮಾಡೇನಿ ಇವತ್ತು. ಇದ್ರಾಗ ಡಿಸ್ಕಸ್ ಮಾಡೀನಿ ಅಂದ್ರೆ ಏನೂ ಬಿಟ್ಟಿಲ್ಲ, ಸಬ್ಜೆಕ್ಟ್ ಎಕ್ಸಾಮಿಂದ ಹೇಳೀನಿ. ಸೊ ಪ್ಲೀಸ್ ಏನು ಮಾಡಿರಿ ದಯವಿಟ್ಟು ಅಂತಂದ್ರೆ ಭಾಳ ನೀಟಾಗಿ ನಾಳೆಯಿಂದ ನಾನು ಭಾಳ ನಿಧಾನ ಹೇಳ್ತೀನಿ, ಎಲ್ಲವನ್ನ ಬರಿತೀನಿ, ಯಾವುದನ್ನು ನಾನು ಸ್ಲೈಡ್ ಮಾಡ್ಕೊಂಡು ಬರಂಗಿಲ್ಲ. ನಾನು ಹೇಳ್ಕೊಂತ ಬರ್ಕೊಂತ ಹೋಗ್ತೀನಿ. ನೀವು ನೋಟ್ಸ್ ಮಾಡ್ಕೋತ ನೋಡಿ ಎಕ್ಸಾಮಿಗೆ ರೆಡಿ ಆಗ್ರಿ. ಸೊ ಓಕೆ. ಸೊ ಮತ್ತೊಮ್ಮೆ ಸಂಕಲ್ಪ ಅಕಾಡೆಮಿ ಅಂತ ನಾನು, ಇದು ನನ್ನ ಮಾತೃ ಸಂಸ್ಥೆ. ಸೊ ಥ್ಯಾಂಕ್ ಯು ಫಾರ್ ಆಲ್. ನಾಳೆ ಭೇಟಿ ಆಗ್ತೀನಿ.